ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತಿನ ಈ ವಿಡಿಯೋನಲ್ಲಿ ನಾನು ನಿಮಗೆ ಸಿಂಪಲ್ ಆದ ಮೆಥಡ್ನಲ್ಲಿ ಯಾವ ರೀತಿ ಚೂಡಿದಾರ್ನ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಇದಕ್ಕೆ ನಾನು 28 ಸೈಜಲ್ಲಿ ಈ ಚೂಡಿದಾರನ್ನ ತಗೊಂಡಿದ್ದೀನಿ. ಈ ವಿಡಿಯೋನ ನಾನು ಬಿಗಿನರ್ಸ್ಗಾಗಿ ಸ್ಪೆಷಲಾಗಿ ಮಾಡಿದ್ದೀನಿ. ಅದರಿಂದ ಈ ವಿಡಿಯೋದಲ್ಲಿ ನೆಕ್ ಯಾವ್ದು ರೀತಿ ಮಾಡೆಲ್ ನೆಕ್ ಏನು ಇಟ್ಟಿಲ್ಲ. ನಾನು ಸಿಂಪಲ್ ರೌಂಡ್ ನೆಕ್ ಇಟ್ಟು ತೋರಿಸ್ತೀನಿ. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಈ ರೀತಿ ಸ್ಟಿಚ್ ಮಾಡುವಾಗ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಈಗ ತಾನೇ ಸ್ಟಿಚಿಂಗ್ ಕಲಿತಿದ್ದೀರಾ ಅಂದರೆ ಈ ರೀತಿನ ಕಾಟನ್ ಮೆಟೀರಿಯಲ್ನ ತಗೊಂಡು ನೀವು ವಿತೌಟ್ ಲೈನಿಂಗ್ ಸ್ಟಿಚ್ ಮಾಡೋದನ್ನ ಕಲ್ತ್ಕೊಳ್ಳಿ. ಆವಾಗ ನಿಮಗೆ ಈಸಿಯಾಗಿ ಪ್ರಾಕ್ಟೀಸ್ ಆಗುತ್ತೆ. ಫಸ್ಟು ಈ ರೀತಿ ಶೋಲ್ಡರ್ನ ನಾನು ಸ್ಟಿಚ್ ಮಾಡ್ತೀನಿ. ಯಾವಾಗೂ ಶೋಲ್ಡರ್ಗೆ ನಾವು ಡಬಲ್ ಸ್ಟಿಚ್ ಹಾಕಬೇಕು, ಅದನ್ನು ಗಮನದಲ್ಲಿಟ್ಕೊಳ್ಳಿ. ನೆಕ್ಸ್ಟು ಇಲ್ಲಿ ನೋಡಿ, ಇಲ್ಲಿ ನಾನು ನೆಕ್ ರೌಂಡ್ನ ಕ್ರಾಸ್ ಪೀಸ್ ಇಟ್ಟು ನಾನು ಸ್ಟಿಚ್ ಮಾಡ್ತೀನಿ. ಕ್ರಾಸ್ ಪೀಸ್ ಬಂದುಬಿಟ್ಟು 1.5 ಇಂಚ್ಗೆ ನಾನು ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಟಾಪ್ನ ರೈಟ್ ಸೈಡ್ ಅಂದರೆ ಒಳ್ಳೆಯ ಭಾಗದ ಮೇಲೆ ಈ ರೀತಿ ಇಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ 1/4 ಇಂಚ್ ಗ್ಯಾಪ್ಗೆ ನಾವು ಸ್ಟಿಚ್ನ ಹಾಕೋಬೇಕು. ಈಗ ಇದನ್ನು ಸ್ಟಿಚ್ ಮಾಡಾಯಿತು. ನೆಕ್ಸ್ಟು ನಾವು ಇದ್ಮೇಲೆ ಒಂದು ಟಾಪ್ ಸ್ಟಿಚ್ನ ಹಾಕೊಬೇಕು. ಇಲ್ಲಿ ನೋಡಿ, ನಾನು ತೋರಿಸ್ತೀನಿ ಎಲ್ಲಿ ನಿಮಗೆ ಟಾಪ್ ಸ್ಟಿಚ್ ಹಾಕಬೇಕು ಅನ್ನೋದನ್ನ. ಇಲ್ಲಿ ನೋಡಿ, ಈ ಪ್ಲೇಸಲ್ಲಿ ನಾವು ಒಂದು ಟಾಪ್ ಸ್ಟಿಚ್ನ ಹಾಕೋಬೇಕು. ನೆಕ್ಸ್ಟು ಈ ರೀತಿ ಉಲ್ಟಾ ಮಾಡಿಕೊಂಡು 1/2 ಇಂಚ್ಗೆ 1/2 ಇಂಚ್ ನಾವು ಈ ರೀತಿ ಫೋಲ್ಡ್ ಮಾಡಿ, ಇಲ್ಲಿ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡು ಇಲ್ಲಿ ಎಡ್ಜಲ್ಲಿ ಒಂದು ಸ್ಟಿಚ್ನ ಹಾಕೋಬೇಕು ನಾವು. ಅಷ್ಟೇ, ನೆಕ್ ಫಿನಿಶ್ ಆಗಿಬಿಡುತ್ತೆ. ಬಿಗಿನರ್ಸ್ಗೆ ಸ್ಟಾರ್ಟಿಂಗಲ್ಲಿ ಇದೆಲ್ಲ ಸ್ವಲ್ಪ ಸಣ್ಣ ಸಣ್ಣ ನಿಮಗೆ ಮಿಸ್ಟೇಕ್ಸ್ ಬರುತ್ತೆ. ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಅದೆಲ್ಲ ನಿಮಗೆ ಈಸಿ ಆಗಿಬಿಡುತ್ತೆ. ಈಗ ನೆಕ್ ಫಿನಿಶ್ ಮಾಡಾಯಿತು ನೋಡಿ, ಕಂಪ್ಲೀಟಾಗಿ ಯಾವುದೇ ರೀತಿಯಾದ ಮಿಸ್ಟೇಕ್ಸ್ ಇಲ್ಲದೆ ನೆಕ್ ಫಿನಿಶ್ ಮಾಡಾಯಿತು. ನೆಕ್ಸ್ಟು ನಾನು ಸ್ಲೀವ್ಸ್ನ ಯಾವ ರೀತಿ ರೆಡಿ ಮಾಡ್ಕೊಳೋದನ್ನ ತೋರಿಸ್ತೀನಿ. ನಾನಿಲ್ಲಿ ಸ್ಲೀವ್ಗೆ 1 ಇಂಚ್ ಮಾರ್ಜಿನ್ ಕೊಟ್ಟಿದ್ದೀನಿ. ಇದನ್ನು 1/2 ಇಂಚ್ಗೆ 1/2 ಇಂಚು ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತೀನಿ. ನೋಡಿ, ನಾನು 2 ಸ್ಲೀವ್ನು ಸ್ಟಿಚ್ ಮಾಡಾಯಿತು. ಈಗ ಇದನ್ನು ಯಾವ ರೀತಿ ಟಾಪ್ಗೆ ಅಟ್ಯಾಚ್ ಮಾಡೋದು ಅನ್ನೋದನ್ನ ನೋಡೋಣ. ಇದ್ರ ಸೆಂಟ್ರ್ ಪಾಯಿಂಟಲ್ಲಿ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಇಲ್ಲಿ ನೋಡಿ, ಈ ರೀತಿ ಇಟ್ಟು 1/2 ಇಂಚ್ ಗ್ಯಾಪ್ಗೆ ಸ್ಲೀವ್ಸ್ನ ನಾವು ಎಳಿಬಾರ್ದು. ಕೆಳಗಡೆ ಇರೋ ಬಟ್ಟೆನ ಮಾತ್ರನೇ ಅಡ್ಜಸ್ಟ್ ಮಾಡ್ಕೋಬೇಕು. ನೀವು ಸ್ಲೀವ್ಸ್ನ ಎಳೆದ್ರೆ ನಮಗೆ ಇಲ್ಲಿ ರಿಂಕಲ್ಸ್ ಬಂದ್ಬಿಡುತ್ತೆ. ಅದೇ ರೀತಿ ಇಲ್ಲಿ ಬಂದ್ಬಿಟ್ಟು ಕೆಳಭಾಗದಲ್ಲಿ ಸ್ಲೀವ್ಸ್ ಹೋಗುತ್ತೆ. ಆಗ ಸ್ಲೀವ್ಸ್ನ ಎಳಿಬಾರ್ದು, ಮೇಲ್ಭಾಗದಲ್ಲಿ ಮಾತ್ರನೇ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಆ ಮೇಲ್ಗಡೆ ಇರೋ ಬಟ್ಟೆಯಲ್ಲಿ ಮಾತ್ರ ನಾವು ಅಡ್ಜಸ್ಟ್ ಮಾಡಬೇಕು. ಸ್ಲೀವ್ಸ್ನ ಎಳೆದ್ರೆ ಖಂಡಿತವಾಗಿ ರಿಂಕಲ್ಸ್ ಬಂದೇ ಬರುತ್ತೆ. ಸ್ಲೀವ್ಸ್ಗೆ ಯಾವಾಗಲೂ ನಾವು ಡಬಲ್ ಸ್ಟಿಚ್ ಹಾಕೋಬೇಕು. ಶೋಲ್ಡರ್ಗೆ ಮತ್ತು ಸ್ಲೀವ್ಸ್ಗೆಲ್ಲ ನಾವು ಡಬಲ್ ಸ್ಟಿಚ್ ಹಾಕಿದ್ರೇ ಸ್ಟ್ರಾಂಗ್ ಆಗಿರೋದು. ಈಗ ನೋಡಿ, ನಾನು ಸೈಡ್ ಫಿಟ್ಟಿಂಗ್ ಯಾವ ರೀತಿ ಹಿಡಿಯೋದನ್ನ ತೋರಿಸ್ತೀನಿ. ಕೈನ ಸುತ್ತಳತೆಗೆ ಇಲ್ಲಿ ನಾನು 4.5 ಇಂಚ್ನ ಮಾರ್ಕ್ ಮಾಡ್ತೀನಿ. ಅದೇ ರೀತಿ ನಾನಿಲ್ಲಿ ಚೆಸ್ಟಿಗೆ 1.5 ಇಂಚ್ನ ಮಾರ್ಜಿನ್ ಬಿಟ್ಟಿದ್ದೀನಿ, ಅದನ್ನಿಲ್ಲಿ ಮಾರ್ಕ್ ಮಾಡ್ತೀನಿ. ಮತ್ತು ಇಲ್ಲಿ ಸ್ಲಿಟ್ಗೆ 12 ಇಂಚು. ಸ್ಲಿಟ್ಟಿಗೆ ಮಾರ್ಜಿನ್ ಯಾವಾಗೂ ನಾವು 1 ಇಂಚ್ ತಗೋಬೇಕು. ಇಲ್ಲಿ ವೇಸ್ಟ್ಗೆ 1.5 ಇಂಚ್ ಈ ರೀತಿ ಮಾರ್ಕ್ ಮಾಡ್ತೀನಿ.
ನಾವು ಇಲ್ಲಿಂದ ಈ ರೀತಿ ಶೇಪ್ ತಗೊಂಡು ಡ್ರಾ ಮಾಡಿಕೊಂಡು ಅದಾದಮೇಲೆ ನೀವು ಅದ್ರ ಮೇಲೆ ನೀವು ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಈಸಿಯಾಗಿ ಬರುತ್ತೆ. ಬಿಗಿನರ್ಸ್ ನೀವು ಈ ರೀತಿ ಲೈನ್ನ ಬರ್ಕೊಂಡು ಅದ್ರ ಮೇಲೆ ನೀವು ಸ್ಟಿಚಸ್ನ ಹಾಕ್ಕೊಳ್ಳಿ. ಆವಾಗ ನಿಮಗೆ ಕನ್ಫ್ಯೂಸ್ ಆಗಲ್ಲ, ಈಸಿಯಾಗಿ ಬರುತ್ತೆ. ಈಗ ನೋಡಿ, ಈಗ ಈ ಸ್ಲಿಟ್ ಹತ್ರ ಬರುವಾಗ ಇಲ್ಲಿ ಈ ಥರ ನೀಡಲ್ ಒಳಗಡೆ ಇರೋ ರೀತಿ, ಬಟ್ಟೆ ಒಳಗಡೆ ಇರೋ ರೀತಿ ನೀವು ಸ್ಟಾಪ್ ಮಾಡಿಬಿಟ್ಟು ಈ ಥರ ಬಟ್ಟೆನ ತಿರುಗಿಸ್ಕೊಂಡು ರಿವರ್ಸಲ್ಲಿ ಈಗ ಒಂದು 1/4 ಇಂಚ್ ಗ್ಯಾಪ್ ಬಿಟ್ಟು ಆ ಫಸ್ಟ್ ಹಾಕಿದ್ವಲ್ಲ ಆ ಸ್ಟಿಚ್ಗೆ 1/4 ಇಂಚ್ ಗ್ಯಾಪ್, 1/4 ಇಂಚಿಗೆ ಇನ್ನೊಂದು ಸ್ಟಿಚ್ ಈ ರೀತಿ ಹಾಕೋಬೇಕು. ನಾನು ಇಲ್ಲಿ ಒಂದು ಸೈಡು ಫಿಟ್ಟಿಂಗ್ ಮಾಡಾಯಿತು. ಅದೇ ರೀತಿ ಎರಡು ಕಡೆನೂ ಫಿಟ್ ಮಾಡಿಕೊಂಡು ನಾವು ಇವಾಗ ಸ್ಲಿಟ್ ಯಾವ ರೀತಿ ಹೊಲಿಬೇಕು ಅನ್ನೋದನ್ನ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ನಾನು ಸೈಡ್ ಸ್ಲಿಟ್ಗೆ ಇಲ್ಲಿ 1 ಇಂಚ್ ಮಾರ್ಜಿನ್ ಕೊಟ್ಟಿದ್ದೀನಿ. ಅದನ್ನು ಈ ರೀತಿ 1/2 ಇಂಚ್ಗೆ 1/2 ಇಂಚು ಕರೆಕ್ಟಾಗಿ ಫೋಲ್ಡ್ ಮಾಡಿ, ಬಿಗಿನರ್ಸ್ ನೀವು ಅಯನ್ ಕೂಡ ಮಾಡ್ಕೋಬೋದು. ಅಯನ್ ಮಾಡಿಬಿಟ್ಟು ಮಾಡಿದ್ರೆ ಇನ್ನೂ ಈಸಿ ಆಗುತ್ತೆ ನಿಮಗೆ ಸ್ಟಿಚ್ ಮಾಡುವಾಗ. ಇಲ್ಲಿ ನೋಡಿ, ಈ ರೀತಿ 1/2 ಇಂಚ್ಗೆ 1/2 ಇಂಚ್ ಫೋಲ್ಡ್ ಮಾಡಿ ಎಡ್ಜಲ್ಲಿ ಈ ರೀತಿ ಸ್ಟಿಚ್ ಹಾಕೋಬೇಕು. ಮತ್ತು ಈ ಪ್ಲೇಸಲ್ಲಿ ಬರುವಾಗ ಈ ರೀತಿ ನೀಡಲ್ ಸ್ವಲ್ಪ ಸ್ಲೋ ಆಗಿ ತಿರುಗಿಸ್ಕೊಂಡು ಈ ಎಲ್ ಶೇಪಲ್ಲಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ನಾನು ಎರಡು ಕಡೆನೂ ಈ ರೀತಿ ಸ್ಲಿಟ್ ಹೊಲ್ದಾಯಿತು. ಇದರಲ್ಲಿ ನಾನು ಹಾಕಿರೋದು ಇವಾಗ ಒಂದೇ ಹೊಲಿಗೆನೆ. ಈಗ ಬಾಟಮ್ ಲೈನ್ನ ಫಿನಿಶ್ ಮಾಡಿಬಿಟ್ಟು ನಾನು ಇನ್ನೊಂದು ಹೊಲಿಗೆನ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೋಡಿ, ಈ ರೀತಿ 1/2 ಇಂಚ್ಗೆ 1/2 ಇಂಚ್ ಫೋಲ್ಡ್ ಮಾಡಿಬಿಟ್ಟು ಈಗ ಸ್ಟಿಚ್ ಮಾಡುವಾಗ ಇಲ್ಲಿ ನೋಡಿ, ಈ ಕಡೆ ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ನಾವು ಈ ರೀತಿ ಇನ್ನೊಂದು ಸೈಡ್ ಹೊಲಿಗೆನ ಫಿನಿಶ್ ಮಾಡ್ಕೋಬೇಕು. ಇದು ಎ ಶೇಪಲ್ಲಿ ಬರುತ್ತಲ್ಲ ಆ ಲೈನ್ ಇದು. ಅದೇ ಥರ ಇಲ್ಲಿ ಕೆಳಭಾಗದಲ್ಲಿ ಈ ರೀತಿ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ನೋಡಿ ಈ ರೀತಿ ಸ್ಟಿಚ್ ಹಾಕಬೇಕು. ಸ್ಲಿಟ್ ಬಂದು ಇನ್ನೊಂದು ರೀತಿಯಲ್ಲೂ ಕೂಡ ನಾವು ಸ್ಟಿಚ್ ಮಾಡ್ಬೋದು. ಅದಕ್ಕೆ ನಾನು ಸೆಪ್ರೇಟ್ ವಿಡಿಯೋ ಹಾಕಿದ್ದೀನಿ. ನಿಮಗೇನಾದರೂ ಡೌಟ್ ಇದ್ದರೆ ಆ ವಿಡಿಯೋನ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದನ್ನ ಹೋಗಿ ಚೆಕ್ ಮಾಡಿ ನೋಡಿ. ಓಕೆ ಫ್ರೆಂಡ್ಸ್, ಮುಗೀತು ನೋಡಿ. ಫ್ರೆಂಡ್ಸ್, ನಾನು ಆದಷ್ಟು ನಿಮಗೆ ಈಸಿಯಾದ ಮೆಥಡಲ್ಲಿ ಹೇಳ್ಕೊಟ್ಟಿದ್ದೀನಿ ಈ ಚೂಡಿದಾರ್ನ. ನೀವು ಬಂದುಬಿಟ್ಟು ಮನೇಲಿ ಟ್ರೈ ಮಾಡ್ತಾ ಇರ್ರಿ. ನಿಮಗೆ ಈ ವಿಡಿಯೋನಲ್ಲಿ ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟಲ್ಲಿ ಕೇಳಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ಮತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.